ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾತನಾಡಿಸೋಣ. ಸರ್, ನೇರ ನುಡಿ ಮತ್ತು ಅವರ ಬರಹಗಳಲ್ಲೂ ಕೂಡ ಅಷ್ಟೇ ನೇರ ನಿಷ್ಠುರತೆಯನ್ನು ಹೊಂದಿದಂತಹ SL ಭೈರಪ್ಪ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಮೊದಲದಾಗಿ ಅವ್ರನ್ನ ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್? ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರ ನಷ್ಟ ಆಗಿದೆ. ಎಸ್ ಸರ್. ಯಾಕಂದ್ರೆ ಒಬ್ಬ ಅತ್ಯಂತ ಪ್ರತಿಭಾವಂತ, ಅತ್ಯಂತ ಹಿರಿಯರು ಮತ್ತು ಅಧ್ಯಯನಶೀಲರಾದಂಥ ಒಬ್ಬ ಅಪರೂಪದ ಕಾದಂಬರಿಕಾರರು SL ಭೈರಪ್ಪನವರು. ಅಂಥವರ ಮರಣದಿಂದ ನಮ್ಮ ಕನ್ನಡ ಸಾರಸ್ವತ ಲೋಕ ಬಡವಾಗಿದೆ ಮತ್ತು ಬಹಳ ಅತ್ಯಂತ ಅಪರೂಪದ ಒಬ್ಬ ಗ್ರಂಥಕರ್ತ. ಬಹಳ ಜನಗಳ ವಿಶ್ವಾಸ ಮತ್ತು ಗೌರವವನ್ನ ಪಡ್ಕೊಂಡವರು. ಅಂದರೆ ಸಾಹಿತ್ಯದ ಮೂಲಕ ಜನರ ಮೇಲೆ ಮತ್ತು ದೇಶದ ಮೇಲೆ ಬಹಳಷ್ಟು ಪರಿಣಾಮ ಬೀರುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದಂತಹ ವ್ಯಕ್ತಿತ್ವ ಸರ್ ಅದು. ಒಳ್ಳೆ ಅದೇ ಪ್ರಭಾವಶಾಲಿ ಒಬ್ಬರ ಗ್ರಂಥಕರ್ತ ಮತ್ತು ಕಾದಂಬರಿಕಾರ, ಬಹಳ ಅಪರೂಪದ ವ್ಯಕ್ತಿ. ನೇರ ವ್ಯಕ್ತಿತ್ವ ಮತ್ತು ಅವರ ಕಾದಂಬರಿಗಳನ್ನು ಓದಿದಂತಹ ಸಂದರ್ಭದಲ್ಲಿ ಅವರ ಆಳವಾದ ಅಧ್ಯಯನ ಎಷ್ಟಿತ್ತು ಅನ್ನೋದು ಕೂಡ ಅಷ್ಟೇ ಪಕ್ವವಾಗಿ ಗೊತ್ತಾಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ವೀರಪ್ಪ ಮೊಯ್ಲಿ ಅವರು ಎತ್ತಿ ಹಿಡಿದರು. ಇದೇ ರೀತಿಯಾಗಿ ಬಹಳಷ್ಟು ಮಂದಿ ಅವರ ಬರಹಗಳಿಂದ ಪ್ರೇರೇಪಿತಗೊಂಡು ಅವರು ಕೂಡ ಬರಹಗಾರರಾಗಬೇಕು ಅನ್ನುವಂತಹ ಶಕ್ತಿಯನ್ನು ಹೊಂದಿದಂಥವರು ಕೂಡ ಇವತ್ತು ಅವರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.